ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಭವ್ಯ ಶಕ್ತಿ ಬೈಂದೂರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ವಿಡಿಯೋದಲ್ಲಿ ಬೇಬಿಗೆ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಬೇಕಾದ್ರೆ ಏನೆಲ್ಲ ಎಸೆನ್ಷಿಯಲ್ ಪ್ರಾಡಕ್ಟ್ ಬೇಕಾಗುತ್ತೆ ಅದನ್ನು ಮತ್ತೊಮ್ಮೆ ನಿಮಗೆ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ ಎಸೆನ್ಷಿಯಲ್ ಇದೆ ಅದನ್ನು ಸಹ ಹಾಕಿದ್ದೀನಿ. ನೀವು ಒಮ್ಮೆ ಅದನ್ನು ಕೂಡ ನೋಡ್ಬೋದು. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಅದಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅದೇ ಪಾರ್ಟನ್ನು ಕಂಟಿನ್ಯೂ ಮಾಡೋಣ. ಸೊ ಈ ಪಾರ್ಟ್ 2ದಲ್ಲಿ ಏನೆಲ್ಲ ಐಟಮ್ ನಾನು ಆರ್ಡರ್ ಮಾಡಿದ್ದೀನಿ ಆನ್ಲೈನಿಂದ ಅದನ್ನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಓಕೆನಾ? ಸೊ ಮೊದಲನೇದಾಗಿ ನಾನು ತೋರಿಸ್ತಿರುವಂಥ ಪ್ರಾಡಕ್ಟ್ ಸಿಲ್ವರ್ ಬೌಲ್ ಆ್ಯಂಡ್ ಸ್ಪೂನ್. ಇದು ನಾನು GRTಯಲ್ಲಿ ತೊಗೊಂಡಿರೋದು. ಸೊ ಇದು ನೋಡ್ಬೋದು. ಈ ಸಿಲ್ವರ್ ಬೌಲಲ್ಲಿ ನಾವು ಇವಾಗ ಸಾಲಿಡ್ ಸೀರಿಯಲ್ ಎಲ್ಲ ಸ್ಟಾರ್ಟ್ ಮಾಡ್ತೀವಲ್ಲ ಅದನ್ನೆಲ್ಲ ತಿನ್ನಿಸ್ಬೋದು. ಆ್ಯಂಡ್ ಸಿಲ್ವರ್ ಈಸ್ ಗುಡ್ ಫಾರ್ ಬಾಡಿ ಟು ರೆಡ್ಯೂಸ್ ದಿ ಟೆಂಪ್ರೇಚರ್ ಅಂತ ಹೇಳ್ತಾರೆ. ಓಕೆನಾ? ಸೊ ಇದು ಸಹ ಒಂದು ಎಸೆನ್ಷಿಯಲ್ ಪ್ರಾಡಕ್ಟ್ ಫಾರ್ ಬೇಬಿ ಅಂತ ಹೇಳ್ಬೋದು. ಓಕೆ. ಆ್ಯಂಡ್ ಮೋರ್ ಓವರ್ ನನಗೆ ಇದು ಡಿಸೈನ್ ಎಲ್ಲ ತುಂಬ ಇಷ್ಟ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮೇ ಬಿ ನಿಮಗೆ ಕಾಣಿಸ್ತಿದೆಯಲ್ವ ಗೊತ್ತಿಲ್ಲ. ಸೊ ಈ ಡಿಸೈನ್ ಎಲ್ಲ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡೋಕ್ಕೂ ತುಂಬ ಪ್ರಿಟಿಯಾಗಿದೆ. ಸ್ಮಾಲ್ ಸ್ಪೂನ್. ದೆನ್ ಅದಾದಮೇಲೆ ಇದು ಸ್ಟೀಮರ್ ಆರ್ಡರ್ ಮಾಡಿದ್ದೀನಿ. ಅನ್ಪ್ಯಾಕ್ ಮಾಡೋಣ. ಹಾಗೆ ನಾನು ನಿಮಗೆ ಪ್ರಾಡಕ್ಟ್ ಲಿಂಕ್ ಬೇಕಂತಿದ್ರೆ ಕಮೆಂಟ್ ತಿಳಿಸಿ. ನಾನು ಪ್ರಾಡಕ್ಟ್ ಲಿಂಕ್ಸ್ ನಿಮಗೆ ಕಳಿಸ್ತೀನಿ. ಸೊ ಇದು ಸ್ಮಾಲ್ ಸ್ಟೀಮರ್. ಸೊ ಸಾರಿ, ಒಂದ್ಸಲ ಬಾಕ್ಸ್ನ ತೋರಿಸ್ಬಿಡ್ತೀನಿ ನಿಮಗೆ. 2 ಸ್ಟೇನ್ಲೆಸ್ ಸ್ಟೀಲ್ ಅಂತ ಇದೆ ನೋಡಿ, ಈ ಥರ ಇರುತ್ತೆ ಇದು. ಇವಾಗ ಬೇಬಿಗೆ ನಾವು ವೆಜಿಟೇಬಲ್ಸ್ ಲೈಕ್ ಏನಂದರೆ ಬಿಫೋರ್ ಸ್ಟಾರ್ಟಿಂಗ್ ಏನದು ಸಾಲಿಡ್ ಅಲ್ವಾ, ನಾವು ಈ ಸ್ಟೀಮ್ ಆಗಿರುವಂಥ ಆ್ಯಪಲ್, ಕ್ಯಾರೆಟ್, ಸ್ವೀಟ್ ಪೊಟ್ಯಾಟೊ ಅದನ್ನೆಲ್ಲ ನಾವು ಸ್ಟೀಮ್ ಮಾಡ್ಬೋದು. ಓಕೆ. ಸೊ ಲೆಟ್ ಮಿ ಶೋ ಯು. ಓಕೆ, ನೀವು ನೋಡ್ಬೋದು. ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಯಾಕಂದರೆ ಇದು ಗ್ಲಾಸ್ದು. ಸೊ ಅದೆಲ್ಲ ಕ್ರ್ಯಾಕ್ ಆಗಬಾರ್ದು ಅಂತ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಓಕೆ. ದೆನ್ ಇದು ಬಾಟಮ್. ಈವನ್ ನೀವು ಸ್ಟೀಮ್ ಸಹ ಮಾಡ್ಕೋಬೋದು. ಏನಿಲ್ಲ ಅಂದರೆ ಚಿಕ್ಕ ಪುಟ್ಟ ಏನಾದರೂ ನೀರು ಆಗಿರ್ಬೋದು, ಅಥವಾ ಚಿಕ್ಕ ಪುಟ್ಟದ ಏನಾದರೂ ಬೇಬಿಗೆ ಏನೆಲ್ಲ ಮಾಡ್ಕೋಬೋದು, ಅದಕ್ಕೂ ಸಹ ಇದನ್ನು ಯೂಸ್ ಮಾಡ್ಕೋಬೋದು. ಅದನ್ನು ನೋಡಿಬಿಟ್ಟೆ ನಾನು ಈ ಥರದ್ದೊಂದು ಸೆಟ್ನ ಆರ್ಡರ್ ಮಾಡಿರೋದು. ಇನ್ನೊಂದು ಪ್ಲೇನ್ ನಾನು ಆನ್ಲೈನಲ್ಲಿ ನೋಡಿದ್ದೆ, ಪ್ಲೇನ್ ಸ್ಟೀಮರ್ ಸಹ ಬರುತ್ತೆ. ಅದು ಚಿಕ್ಕದು ಮಾಡ್ಕೋಬೋದು, ದೊಡ್ಡದು ಮಾಡ್ಕೋಬೋದು. ಆಲ್ ವೆಜಿಟೇಬಲ್ಸ್ ನೀವು ಇಟ್ಬಿಟ್ಟು ಸ್ಟೀಮ್ ಮಾಡ್ಕೋಬೋದು. ಸೊ ನನಗಿದು ಏನಕ್ಕೆ ಆರ್ಡ್ರ್ ಮಾಡಿದೆ ಅಂದರೆ ಇದು ಸ್ಟೀಮರ್ಗೂ ಆಗುತ್ತೆ, ಬೇರೆ ಏನಾದರೂ ನಮಗೆ ಮಾಡ್ಕೊಳ್ಳೋದಾದರೆ ಅದಕ್ಕೂ ಯೂಸ್ ಆಗುತ್ತೆ ಅಂತ ಇದನ್ನು ಆರ್ಡ್ರ್ ಮಾಡಿದ್ದೀನಿ. ಸೊ ಇದು ಕಂಪ್ಲೀಟ್ ಸೆಟ್ ಈ ಥರ ಇದೆ ನೋಡಿ. ಟ್ರಾನ್ಸ್ಪರೆಂಟ್ ಇದೆ, ಸೊ ವಿ ಕ್ಯಾನ್ ಸಿ ಇಟ್ ಅಲ್ವಾ. ಇದು ತುಂಬ ಯೂಸ್ಫುಲ್ ಪ್ರಾಡಕ್ಟ್. ದೆನ್ ಅದಾದಮೇಲೆ ಪ್ಯಾನ್. ಇದು 2 ಲೀಟರ್ ಪ್ಯಾನ್ ನಾನು ಆರ್ಡರ್ ಮಾಡಿರೋದು. ಇದು ನಮಗೆ ಫ್ರೈ ಮಾಡ್ಕೊಳ್ಳೋಕ್ಕೆ. ದೆನ್
ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ವಾಟರ್ ಬಾಟಲ್. ಸೊ ಇದು ಹಾಟ್ ವಾಟರ್ನ ಫಿಲ್ ಮಾಡಿ ಇಟ್ಕೋಬೋದು. ಸೊ ತುಂಬ ಟೈಮ್ ಬಿಸಿ ಆಗಿರುತ್ತೆ, ಅಫ್ಕೋರ್ಸ್ ಯು ಗೈಸ್ ನೋ ಇಟ್. ಸೊ ಇನ್ನೊಂದು ನಾನು ಮೇನ್ ಏನು ಹೇಳೋದಂದರೆ ಆಲ್ ಬ್ರೆಸ್ಟ್ ಫೀಡಿಂಗ್ ಮಮ್ಮಗೆ ಏನು ಅಂತೀನಂದರೆ ಹೈಡ್ರೇಟ್ ಯುವರ್ ಸೆಲ್ಫ್. ಓಕೆ, ನೀವೆಷ್ಟು ಹೈಡ್ರೇಟ್ ಆಗಿರ್ತೀರಾ ಅಷ್ಟು ನಿಮಗೆ ಒಳ್ಳೆಯದು. ಸಮ್ ಮದರ್ಸ್ಗೆ ವೈಲ್ ಫೀಡಿಂಗ್ ಅಲ್ಲ ಬ್ಲ್ಯಾಕ್ಔಟ್ ಫೀಲ್ ಆಗುತ್ತೆ. ಸೊ ಅಂಥದ್ದೆಲ್ಲ ರೆಡ್ಯೂಸ್ ಮಾಡಬೇಕಂದ್ರೆ ಬಿಫೋರ್ ಫೀಡಿಂಗ್ ಆ್ಯಂಡ್ ಆಫ್ಟರ್ ಫೀಡಿಂಗ್ ನೀರು ಕುಡಿತಾ ಇರಿ. ಓಕೆನಾ, ನೀವೆಷ್ಟು ಹೈಡ್ರೇಟ್ ಆಗಿರ್ತೀರಾ ಅಷ್ಟು ಒಳ್ಳೆಯದು. ಇವಾಗೆಲ್ಲ ಹೇಳ್ತಾರೆ ತುಂಬ ಮಿಲ್ಕ್ ಕುಡಿಯೋದ್ರಿಂದ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ ಅಂತ. ಅದೆಲ್ಲ ಮಿತ್. ನೀವು ಎಷ್ಟು ಹೈಡ್ರೇಟ್ ಆಗಿರ್ತೀರಾ ನಿಮ್ಗೆ ಅಷ್ಟು ಒಳ್ಳೆ ಏನು ಮಿಲ್ಕ್ ಜನ್ರೇಟ್ ಆಗತ್ತೆ. ಓಕೆನಾ, ಸೊ ಅಷ್ಟೇ ಹೇಳೋದು ನಾವು ಹೈಡ್ರೇಟ್ ಆಗಿದ್ದರೆ ನಮಗೂ ಒಳ್ಳೆಯದು, ನಮ್ಮ ಬಾಡಿಗೂ ಸಹ ಒಳ್ಳೆಯದು, ಈವನ್ ನಮಗೆ ಮಗುಗೆ ಸಹ ಏನು ಚೆನ್ನಾಗಿ ಮಿಲ್ಕ್ ಸಿಗುತ್ತೆ. ದೆನ್ ಅದಾದಮೇಲೆ ಈ ಬ್ರಷಸ್ ಸ್ಮಾಲ್ ಆ್ಯಂಡ್ ಬಿಗರ್ ಒನ್ನ ಆರ್ಡರ್ ಮಾಡಿದ್ದೀನಿ. ಈ ಬಿಗರ್ ಒನ್ ಇದೇನಕ್ಕಂದರೆ ವಾಟರ್ ಬಾಟಲ್ ಆರ್ ಫೀಡಿಂಗ್ ಬಾಟಲ್ ಎಲ್ಲ ಇರುತ್ತಲ್ವ ಅದನ್ನು ಕ್ಲೀನ್ ಮಾಡ್ಕೋಬೋದು. ನಾನಿಲ್ಲಿ ಹತ್ರದಿಂದ ತೋರಿಸ್ತೀನಿ ನೋಡಿ ನಿಮಗೆ. ಈಗ ವಾಟರ್ ಬಾಟಲಲ್ಲಿ ಏನು ಬಾಟಮಲ್ಲಿ ಪಾಚಿ ಕೂತಿರತ್ತಲ್ವ ಅದನ್ನು ನಾವು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈ ಬ್ರಷ್ನ ಯೂಸ್ ಮಾಡ್ಕೋಬೋದು. ಇದು ತುಂಬ ಯೂಸ್ಫುಲ್ ಪ್ರಾಡಕ್ಟ್. ಇದನ್ನು ನಾನು ಮೀಶೋದಿಂದ ಆರ್ಡರ್ ಮಾಡಿರೋದು. ದೆನ್ ಇದು ಸ್ಮಾಲ್ ಬ್ರಷಸ್. ಓಕೆ, ಸ್ಮಾಲ್ ಬ್ರಷ್. ಇದನ್ನು ನಾನು ಹೀಗೆ ಟರ್ನ್ ಮಾಡಿದರೆ ಇನ್ನೊಂದು ಸೈಡ್ ಸಹ ನಿಮಗೆ ಬ್ರಷ್ ಸಿಗುತ್ತೆ ನೋಡಿ. ಇದು ಸ್ಮಾಲ್ ಫೀಡಿಂಗ್ ಬಾಟಲ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಥವಾ ಬಾಟಲ್ ಕ್ಯಾಪನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆಲ್ಲ ಯೂಸ್ ಆಗುತ್ತೆ. ಇನ್ನೊಂದು ಸೈಡಲ್ಲಿ ಸಹ ಹೀಗೆ ಬ್ರಷ್ ಇದೆ, ಇದನ್ನು ಸಹ ನೀವು ಯೂಸ್ ಮಾಡ್ಕೋಬೋದು. ಸೊ ಈ ಥರದ್ದೆಲ್ಲ ಟೈನಿ ಪ್ರಾಡಕ್ಟ್ ಬಟ್ ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಇದೆಲ್ಲ. ಸೊ ಇದಾದಮೇಲೆ ಇದು ಫೀಡಿಂಗ್ ಬಾಟಲ್. ಇದು ಅಮೆಝಾನಿಂದ ಆರ್ಡರ್ ಮಾಡಿರೋದು. ಇದರಲ್ಲಿ ಮಿಲ್ಕ್, ಇವಾಗ ನೀವು ಬ್ರೆಸ್ಟ್ ಮಿಲ್ಕ್ ಎಲ್ಲ ತೆಗೆದಿಟ್ಟಾಗ ಆರ್ ಫಾರ್ಮುಲಾ ಮಿಲ್ಕ್ ಇದನ್ನು ನಾವು ಇದರಲ್ಲಿ ತೆಗೆದಿಟ್ಬಿಟ್ಟು ಕುಡಿಸ್ಬೋದು. ಇದು ಫಿಲಿಪ್ಸ್ ಅವೆಂಟ್ ಅಂತ. ಅಂದರೆ ಇದು ಏನಕ್ಕೆ ನಾನು ಯೂಸ್ ಮಾಡ್ತಿದ್ದೀನಿ ಅಂತಪ್ಪ ಅಂದರೆ ಈಗ ನಾರ್ಮಲ್ ನೀವು ಫೀಡಿಂಗ್ ಬಾಟಲ್ ಎಲ್ಲ ಇರುತ್ತಲ್ವಾ, ಸೊ ಅದರಲ್ಲಿ ಏನಾಗಿರುತ್ತೆ ಮಿಲ್ಕ್ ಫ್ಲೋ ಜಾಸ್ತಿ ಆಗಿಬಿಡತ್ತೆ. ಸೊ ಹಾಗೆ ಬೇಬಿ, ಈಗ ನ್ಯೂ ಬಾರ್ನ್ ಬೇಬೀಸ್ ಲೈಕ್ 0 to 1 month 2 month 3 month ಆ ಥರ ಬೇಬೀಸ್ಗೆಲ್ಲ ಮಿಲ್ಕ್ ಕುಡಿಯತ್ತಲ್ವ ವಾಮಿಟ್ ಆಗಿಬಿಡತ್ತೆ. ಸೊ ಬಿಕಾಸ್ ಮಿಲ್ಕ್ ಫ್ಲೋ ಏನು ಜಾಸ್ತಿ ಆಗಿರೋದ್ರಿಂದ. ಸೊ ಇದರಲ್ಲಿ ಏನಂದರೆ ಈ ಬಾಟಲ್ನ ನೀವು ತಗೊಂಡ್ರೆ ಈ ಬಾಟಲ್ನ ಸ್ಪೆಷಾಲಿಟಿ ಏನಂದರೆ ಮಿಲ್ಕ್ ಫ್ಲೋ ನಿಮಗೆ ಜಾಸ್ತಿ ಆಗಿರಲ್ಲ. ಅದಕ್ಕೋಸ್ಕರ ನಾನು ಈ ಬಾಟಲ್ನ ತಗೊಂಡಿರೋದು. ಆ್ಯಂಡ್ ಇದರಲ್ಲಿ ನಿಮಗೆ 40 ml ಇಂದ 260 ml ತನಕನೂ ಮಿಲ್ಕ್ನ ಫಿಲ್ ಮಾಡ್ಬೋದು. ಇದು ಮೈಟ್ ಬಿ ನಿಮಗೆ ಕಾಣಿಸಲ್ಲ ಅನ್ಕೋತೀನಿ. ಸೊ ಇದರಲ್ಲಿ 260 ml ತನಕನೂ ನೀವು ಮಿಲ್ಕ್ನ ಫಿಲ್ ಮಾಡ್ಬೋದು. ಓಕೆನಾ, ಬೇಬಿಗೆ ಫೀಡ್ ಮಾಡೋಕ್ಕೆ ಇದು ಸಹ ಒಂದು ಎಸೆನ್ಷಿಯಲ್ ಪ್ರಾಡಕ್ಟ್. ಓಕೆ, ಸೊ ಇದಿಷ್ಟಾಗಿತ್ತು ನನ್ನ ಎಸೆನ್ಷಿಯಲ್ ಪ್ರಾಡಕ್ಟ್ ಈ ವಿಡಿಯೋದಲ್ಲಿ. ನೀವೆಲ್ಲ ಅನ್ಕೋತಿರ್ಬೋದು ಯಾಕೆ ಈ ಥರ ಪ್ರಾಡಕ್ಟ್ನ ಇವರು ಆರ್ಡರ್ ಮಾಡ್ತಾರೆ, ಈ ಥರದ್ದೆಲ್ಲ ಮನೆಯಲ್ಲೇ ಇರುತ್ತಲ್ಲ ಅಂತ. ಓಕೆನಾ, ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಆಲ್ ನ್ಯೂ ಪೇರೆಂಟ್ಸ್ಗೆ ಅದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಇದು ತಗೊಳ್ಳೋದು ಅಂದರೆ ನಿಮ್ಗೆ ಹೇಗೆ ಅನ್ಸುತ್ತೋ ನೀವು ಹಾಗೆ ಮಾಡ್ಬೋದು. ಬಟ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏನಂತಂದರೆ ನಾವು ಈ ಥರ ಚಿಕ್ಕ ಪುಟ್ಟ ಐಟಮ್ಗೆ ಮನಿ ಇನ್ವೆಸ್ಟ್ ಮಾಡೋದು ಯಾಕೆ ಮಾಡಬೇಕು ಅಂದರೆ ನಮ್ಮ ಬೇಬಿ ಹೆಲ್ತ್ನ ಕಾಪಾಡಿಟ್ಕೊಳ್ಳೋಕ್ಕೆ. ಓಕೆನಾ, ಈ ಥರ ಚಿಕ್ಕ ಪುಟ್ಟದಕ್ಕೆ ನಾವು ಇನ್ವೆಸ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಸೊ ಯಾಕಂದರೆ ಹೆಲ್ದಿ ಆ್ಯಂಡ್ ಕ್ಲೀನಾಗಿ ನಮ್ಮ ಬೇಬಿ ಇರುತ್ತೆ ಅಲ್ವಾ. ಸೊ ಈ ಥರ ಚಿಕ್ಕ ಪುಟ್ಟದೇ ಇನ್ವೆಸ್ಟ್ ಮಾಡೋದ್ರಿಂದ ನಾವು ಮುಂದೆ ಬರುವಂಥ ದೊಡ್ಡ ಈಗ ಡಾಕ್ಟರ್ಸಿಗೆ ಇಷ್ಟೊಂದು ಹಣ ಸುರಿಬೇಕಾಗತ್ತೆ ಏನಾದರೂ ಬೇಬಿ ಅನ್ಹೆಲ್ದಿ ಆಯಿತು ಅಂತಂದರೆ. ಸೊ ಆ ಥರದ್ದೆಲ್ಲ ಅವಾಯ್ಡ್ ಮಾಡೋಕ್ಕೆ ಈ ಥರ ಐಟಮ್ನ ಪರ್ಚೇಸ್ ಮಾಡಿಟ್ಕೊಳ್ಳಂದ್ರೆ ನಿಮಗೂ ತುಂಬ ಒಳ್ಳೆಯದು. ಓಕೆನಾ, ಈಗ ಬಿಕಾಸ್ ನಮಗೆಲ್ಲದಕ್ಕಿಂತ ಮುಖ್ಯ ಆಗಿರೋದು ಹೆಲ್ತ್. ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ನಾವು ನೆಮ್ಮದಿಯಾಗಿರ್ತೀವಿ. ಅದೇ ರೀತಿ ನಮ್ಮ ಬೇಬಿ ಹೆಲ್ತ್ ಚೆನ್ನಾಗಿದ್ರೆ ನಾವು ಖುಷಿಯಾಗಿರ್ತೀವಿ ಅಲ್ವಾ. ಸೊ ಇದಿಷ್ಟನ್ನು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾನು ನ್ಯೂ ಟು ಯೂಟ್ಯೂಬ್. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.